ಬಿಗ್ ಬಾಸ್ ಇನ್ನೇನು ಫೈನಲ್ ಹಂತಕ್ಕೆ ಬರ್ತಾ ಇರಬೇಕಾದ್ರೇನೆ ಫೈನಲ್ ಹಂತದಲ್ಲಿ ಚೈತ್ರ ಕುಂದಾಪುರ ಎಡವಿ ಬಿಟ್ರು. ಹೌದು, ಈ ವಾರ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಲೇಬೇಕಾದಂಥ ಪರಿಸ್ಥಿತಿ ಬಂತು. ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಹೊರಗೆ ಬಂದರು. ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಚೈತ್ರ ಕುಂದಾಪುರ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅಥವಾ ಬಿಗ್ ಬಾಸ್ಗೆ ಬಂದಿದ್ದಾರೆ ಅನ್ನುವ ವಿಚಾರ ವೈರಲ್ ಆದಾಗ್ಲೇ ಅನೇಕ ಮಂದಿಗೆ ಅಯ್ಯೋ ಚೈತ್ರ ಬಿಗ್ ಬಾಸಿಗೆ ಬರ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿತ್ತು. ಕೆಲವರು ಅಯ್ಯೋ ಯಾಕಾದರೂ ಬರ್ತಿದ್ದಾರೋ ಅಂತಂದರೆ ಇನ್ನು ಕೆಲವರು ಪರವಾಗಿಲ್ಲ ಬರ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದರು. ಹೌದು, ಚೈತ್ರ ಕುಂದಾಪುರ ಬಗ್ಗೆ ಅನೇಕರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಇಡೀ ರಾಜ್ಯದ ಜನತೆಗೆ ಚೈತ್ರ ಕುಂದಾಪುರ ರೀಚ್ ಆಗಿದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು ಈ ಭಾಗದಲ್ಲಿ ಚೈತ್ರ ಕುಂದಾಪುರ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ಸು. ಅನೇಕ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ಹಿಂದುತ್ವದ ಬಗ್ಗೆ ಖಡಕ್ಕಾದಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಂಥ ಹುಡುಗಿ ಅಂತಂದರೆ ಅದು ಚೈತ್ರ ಕುಂದಾಪುರ. ಚಿಕ್ಕ ವಯಸ್ಸಿನಿಂದಲೇ ಬಿಜೆಪಿಯಲ್ಲಿ RSSನಲ್ಲಿ ತೊಡಗಿಕೊಂಡಿದ್ದಂಥ ಈ ಹುಡುಗಿ ಹಿಂದುತ್ವದ ಬಗ್ಗೆ ತನ್ನದೇ ಆದಂಥ ಅಜೆಂಡವನ್ನು ಇಟ್ಕೊಂಡಿದ್ರು. ಈ ಕಾರಣದಿಂದಲೇ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲೂ ಕಾಂಟ್ರವರ್ಸಿ ಮಾಡಿಕೊಂಡು ವಿವಾದವನ್ನು ಮಾಡಿಕೊಂಡು ತಾನು ಪ್ರಧಾನಮಂತ್ರಿಗೂ ಪರಿಚಯ ಅನ್ನುವಂಥ ರೀತಿಯಲ್ಲಿ ಪುಂಗಿದ್ದೆ ಹಲವು ಬಾರಿ ಸಮಸ್ಯೆಯೂ ಕೂಡ ಆಗಿತ್ತು. ಮತ್ತು ಒಂದು ಹಗರಣದಲ್ಲೂ ಕೂಡ ಈಕೆ ಭಾಗಿಯಾಗಿದ್ದು ಕೋಟಿ ಕೋಟಿ ಹಣ ವಂಚನೆ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪದ ಅಡಿಯಲ್ಲಿ ಈಕೆಯನ್ನು ಅರೆಸ್ಟು ಮಾಡಲಾಗಿದ್ದು ಬೇಲ್ ಮೇಲೆ ಈಕೆ ಹೊರಗೂ ಕೂಡ ಇದ್ರು. ಆದರೆ ನಿಜವಾಗ್ಲೂ ಚೈತ್ರ ಕುಂದಾಪುರ ವ್ಯಕ್ತಿತ್ವ ಯಾವ ರೀತಿಯಾಗಿ ವೇದಿಕೆ ಮೇಲೆ ಭಾಷಣ ಮಾಡುವ ಚೈತ್ರ ಕುಂದಾಪುರ ರಿಯಲ್ ಲೈಫ್ನಲ್ಲಿ ಪ್ರತಿ ದಿನವೂ ಹೇಗಿರ್ತಾರೆ ಅಂತ ಅನಿಸಿದ್ದು ಅಥವಾ ತೋರಿಸಿದ್ದು ಬಿಗ್ ಬಾಸೇ. ಈ ಕಾರಣದಿಂದ ಅನೇಕರು ಚೈತ್ರ ಕುಂದಾಪುರ ಖಂಡಿತವಾಗಿಯೂ ಬಿಗ್ ಬಾಸ್ ಅನ್ನ ಗೆಲ್ಲಬಹುದು ಅಂತ ಅನ್ಸುತ್ತೆ. ನೇರ ಮಾತು, ತೀಕ್ಷ್ಣ ಮಾತಿನ ಮುಖಾಂತರವಾಗಿ ಪೆಟ್ಟು ಕೊಡುವಂತ ಹುಡುಗಿ ಚೈತ್ರ ಕುಂದಾಪುರ ಬಿಗ್ ಬಾಸ್ ನಲ್ಲಿ ಗೆದ್ರೂ ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆನ ಇಟ್ಕೊಂಡವರಿಗೆ ನಿಜವಾಗ್ಲೂ ಆಘಾತವಾಗಿದೆ. ಚೈತ್ರ ಕುಂದಾಪುರ ಇನ್ನೇನು ಫೈನಲ್ ಹಂತದಲ್ಲಿ ಇರಬೇಕಾದ್ರೆ ಎಡವಿ ಬಿಟ್ಟಿದ್ದಾರೆ. ಕೊನೆಯದಾಗಿ ಬಿಗ್ ಬಾಸ್ ಮನೆಯಿಂದ ಬರಬೇಕಾದ್ರೆ ಭಾವನಾತ್ಮಕವಾದಂಥ ಸನ್ನಿವೇಶ ಕ್ರಿಯೇಟ್ ಆಗಿತ್ತು. ಈ ಮನೆಯ ಅನ್ನದ ಋಣ ನನ್ನ ಮೇಲಿದೆ ಅಂತ ಮಾತನಾಡಿದ ಆಕೆಯ ಮಾತಿಗೆ ಕಣ್ಣೀರು ಹಾಕಿದವರು ಮನೆ ಮಂದಿ. ಅದಾದ್ಮೇಲೆ ಬಿಗ್ ಬಾಸ್ ವೇದಿಕೆ ಮೇಲೆ ಬರ್ತಾರೆ. ಕಿಚ್ಚ ಸುದೀಪ್ ನಗುವಿನಿಂದಲೇ ಅವರನ್ನು ಕಳಿಸ್ತಾರೆ. ಯಾಕಂದರೆ ಚೈತ್ರ ಇದ್ದ ದಿನವಷ್ಟು ಸುದೀಪ್ ಅವರ ಕೈಲಿ ಬೈಸ್ಕೊಂಡಿದ್ದೇ ಹೆಚ್ಚು, ಕಣ್ಣೀರು ಹಾಕಿದ್ದೇ ಹೆಚ್ಚು. ಆದರೆ ಕೊನೆಯದಾಗಿ ಆಕೆ ಹೋಗುವಾಗ ನಗು ಮುಖದಿಂದ ಕಳಿಸಿಕೊಡಲಾಗತ್ತೆ. ಇದೆಲ್ಲದರ ಬೆನ್ನಲ್ಲೇ ಚೈತ್ರ ಕುಂದಾಪುರ ಪಡೆದಂಥ ಸಂಭಾವನೆಯ ಬಗ್ಗೆ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅಯ್ಯೋ ಅಷ್ಟೆಲ್ಲ ಸಂಭಾವನೆ ಪಡ್ಕೊಂಡ್ರಾ, ಗೆಲ್ಲೇ ಇಲ್ಲ ಅಂತಂದ್ರು ಅಷ್ಟೆಲ್ಲ ಸಂಭಾವನೆ ಸಿಗ್ತಾ ಅಂತ ಅನೇಕರು ಇದೀಗ ಬಾಯಿ ಮೇಲೆ ಬೆರಳಿಟ್ಟು ನೋಡ್ತಾ ಇದ್ದಾರೆ. ಹೌದು, ಚೈತ್ರ ಕುಂದಾಪುರ ಪಡೆದಂಥ ಸಂಭಾವನೆ ಎಷ್ಟು ಅಂತ ಗೊತ್ತಾದರೆ ನೀವು ಕೂಡ ಹವ್ವ ಹಾರ್ತೀರಾ. ಅಷ್ಟು ಸಂಭಾವನೆಯನ್ನು ಪಡೆದಿದ್ದಾರೆ. ಬರಬೇಕಾದ್ರೇನೆ ತನ್ನ ಸಂಭಾವನೆಯನ್ನು ಫಿಕ್ಸ್ ಮಾಡ್ಕೊಂಡು ಬಂದಿದ್ರು ಚೈತ್ರ ಕುಂದಾಪುರ. ಇಷ್ಟೇ ಬೇಕು ನನಗೆ ಅನ್ನೋದನ್ನು ಕೇಳಿದ್ದ ಕಾರಣಕ್ಕಾಗಿಯೇ ಅಷ್ಟೇ ಕೊಡಲಾಗಿದೆ. ಅದರ ಜೊತೆಗೆ ಅನೇಕ ವೋಚರ್ಸ್ಗಳು, ಅನೇಕ ಬಹುಮಾನಗಳು ಸಿಕ್ಕಿರೋದ್ರಿಂದ ಚೈತ್ರ ಕುಂದಾಪುರ ಪಡೆದ ಒಟ್ಟು ಬಹುಮಾನ ಎಷ್ಟು ಅಂತ ಗೊತ್ತಾದರೆ ನೀವು ಗಾಬರಿ ಬೀಳೋದಂತೂ ಖಂಡಿತ. ಹೌದು, ಚೈತ್ರ ಕುಂದಾಪುರ ತನ್ನದೇ ರೀತಿಯಾದಂಥ ಒಂದು ಫ್ಯಾನ್ ಬೇಸನ್ನು ಇಟ್ಕೊಂಡಿದ್ದಂಥ ಕಾರಣಕ್ಕಾಗಿ ಅವರಿಗೆ ಸಂಭಾವನೆ ಬರೋದಕ್ಕಿಂತ ಮುಂಚಿತವಾಗಿಯೇ ಫಿಕ್ಸ್ ಆಗಿತ್ತು. ಚೈತ್ರ ಕುಂದಾಪುರ ವಾರಕ್ಕೆ 1,00,000ದವರೆಗೆ ಸಂಭಾವನೆಯನ್ನು ಫಿಕ್ಸ್ ಮಾಡಿಕೊಂಡಿದ್ರು, ಮಾತುಕತೆಯನ್ನು ಮಾಡಿಕೊಂಡಿದ್ರು. ಚಾನಲ್ ಅವರು ಕೂಡ 1,00,000 ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ಚೈತ್ರ ಕುಂದಾಪುರ ವಾರಕ್ಕೆ 1,00,000 ರೂಪಾಯಿಯನ್ನು ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ವಾರಕ್ಕೆ 1,00,000 ಅಂತಂದರೆ ಚೈತ್ರ ಕುಂದಾಪುರ ಇದ್ದಿದ್ದು ಎಷ್ಟು ವಾರ, ಅಷ್ಟು ವಾರದ ಹಣ ಎಷ್ಟು ಅನ್ನೋದನ್ನು ನಾವು ನೋಡೋದಾದರೆ ಈ ಪ್ರಕಾರ 15 ವಾರಗಳು ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಇದ್ದರು. 15 ವಾರ ಚೈತ್ರ ಕುಂದಾಪುರ ಮನೆಯಲ್ಲಿ ಸೇಫ್ ಆಗಿ ಇದ್ದಿದ್ದು ತುಂಬ ಜನಕ್ಕೆ ಆಶ್ಚರ್ಯ ಅಂತ ಅನಿಸಿದ್ರು ಕೂಡ ಅದು ಸತ್ಯ. ಅಲ್ಲಿಗೆ ಚೈತ್ರ ಕುಂದಾಪುರ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಬಿಗ್ ಬಾಸ್ ಸಂಭಾವನೆ ಲೆಕ್ಕದಲ್ಲಿ ಅವರಿಗೆ ಕೊಟ್ಟಿದ್ದು 15,00,000 ರೂಪಾಯಿ ಸಂಭಾವನೆ ಬಂದಿರೋದು. ಇದು ಚೈತ್ರ ಕುಂದಾಪುರ ಅವರಿಗೆ 15,00,000 ರೂಪಾಯಿ ರೂಪದಲ್ಲಿ ಅಲ್ಲಿನ ಸಿಬ್ಬಂದಿ ಅಂದರೆ ಬಿಗ್ ಬಾಸ್ ಮಾತುಕತೆ ನಡೆಸಿದ್ದಂತೆಯೇ
ಕೊಟ್ಟಿರೋದು. ಅದನ್ನು ಹೊರತುಪಡಿಸಿ ಇನ್ನುಳಿದಂತೆ ಅನೇಕ ಗಿಫ್ಟ್ ವೋಚರ್ಸ್ಗಳು ಕೂಡ ಇದು. ಮಧ್ಯದಲ್ಲಿ ಆಟ ಆಡುವಂಥ ಸಂದರ್ಭದಲ್ಲಿ ವಿನ್ ಆಗಿದ್ದಾಗಿರ್ಬೋದು, ಅಥವಾ ಚೈತ್ರ ಕುಂದಾಪುರ ಕಿಚ್ಚ ಸುದೀಪ್ ಅವರ ಜೊತೆಗೆ ಸ್ಟೇಜ್ ಮೇಲೆ ಈಗ ಎಲಿಮಿನೇಟ್ ಆಗಿ ಬರುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಈಗಲೂ ಕೂಡ ವೋಚರ್ಸ್ಗಳು ಇದು. ಆ ವೋಚರ್ಸ್ಗಳನ್ನು ನಾವು ನೋಡೋದಾದರೆ 1,50,000 ರೂಪಾಯಿ ಸ್ಪಾನ್ಸರ್ ಬಹುಮಾನ ಪಡ್ಕೊಂಡಿದ್ದಾರೆ. 1.5 ಲಕ್ಷ ಅಲ್ಲಿಗೆ 1.5 ಲಕ್ಷ ರೂಪಾಯಿ ಸ್ಪಾನ್ಸರ್ ಕಡೆಯಿಂದ ಬಹುಮಾನ ಸಿಕ್ಕಿದೆ. ಮತ್ತು ಒಂದು 50,000 ಗಿಫ್ಟ್ ವೋಚರ್ ಕೂಡ ಸಿಕ್ಕಿದೆ. ಅಲ್ಲಿಗೆ ಈ ಬಹುಮಾನ ಮತ್ತು ಗಿಫ್ಟ್ ವೋಚರ್ರೇ 2 ಲಕ್ಷ ಆಗಿದೆ. ಸೊ ಇದೆಲ್ಲವನ್ನ ಟೋಟಲ್ ಆಗಿ ನಾವು ನೋಡಿದಾಗ ಎಷ್ಟು ಸಿಕ್ಕಿದೆ ಚೈತ್ರ ಕುಂದಾಪುರಗೆ ಅಂತಂದರೆ, ಅವರು ಮಾತನಾಡ್ಕೊಂಡು ಹೋಗಿದ್ದ ಲೆಕ್ಕಾಚಾರ ಮತ್ತು ವೋಚರ್ಸು ಟೋಟಲ್ ಆಗಿ ಅವ್ರ ಮನೆಯಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಬಿಗ್ ಬಾಸಿಂದ ದುಡಿದಂಥ ಹಣ ಎಷ್ಟು ಅನ್ನುವಂಥ ಲೆಕ್ಕಾಚಾರವನ್ನು ನಾವು ನೋಡಿದಾಗ 16,50,000 ರೂಪಾಯಿಯನ್ನು ಪಡ್ಕೊಂಡಿದ್ದಾರೆ ಚೈತ್ರ ಕುಂದಾಪುರ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದಾಗ ಅಲ್ಲಿ ಇಲ್ಲಿ ಯಾವುದಾದ್ರೂ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಂಥ ಚೈತ್ರ ಕುಂದಾಪುರ ಇಷ್ಟು ದುಡಿತಾ ಇದ್ರೋ ಇಲ್ಲೋ ಗೊತ್ತಿಲ್ಲ, ಬಿಗ್ ಬಾಸ್ ಮನೆಯಲ್ಲಿ 15 ವಾರಗಳ ಕಾಲ ಇದ್ದು ಒಂದಷ್ಟು ಗೆಲುವನ್ನು ಪಡ್ಕೊಂಡು ಜನರ ಸಂಪಾದನೆಯನ್ನು ಪಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂಥ ಸಂದರ್ಭದಲ್ಲಿ ಆಕೆ ಪಡೆದುಕೊಂಡಂಥ ಒಟ್ಟು ಸಂಭಾವನೆ 16.5 ಲಕ್ಷ ರೂಪಾಯಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.